RB9 ನ್ಯೂಸ್ಗೆ ಸ್ವಾಗತ. ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ಚೇಳೂರು ತಾಲೂಕಿನಲ್ಲಿ ಎಲ್ಲೆಡೆ ಹಾರಾಡಿತು ತ್ರಿವರ್ಣ ಧ್ವಜ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದುದರ ದೇಶ ಪ್ರೇಮಿಗಳ ತ್ಯಾಗ, ಬಲಿದಾನಗಳ ಗುರುತು ಇದ್ದು ಅಂದಿನ ಸಾವು ನೋವುಗಳು ಇಂದು ನಮ್ಮನ್ನು ಬಡಿದೆಬ್ಬಿಸುತ್ತಿವೆ ಎಂದು ತಹಶೀಲ್ದಾರ್ ಶ್ರೀನಿವಾಸಲು ನಾಯ್ಡು ಅಭಿಪ್ರಾಯಪಟ್ಟರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಏರ್ಪಡಿಸಿದ್ದ 78ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದರು. 2 ಶತಮಾನಗಳ ಕಾಲ ಆಂಗ್ಲರ ಆಳ್ವಿಕೆಯಲ್ಲಿ ಬಲಿಪಶುಗಳಾಗಿ ನಮ್ಮತನವನ್ನು ಕಳೆದುಕೊಂಡು ಬದುಕುತ್ತಿದ್ದ ನಮಗೆ ದೊರೆತ ಸ್ವಾತಂತ್ರ್ಯ ಬಹಳ ಮಹತ್ವದ್ದು. ಅನೇಕ ಹೋರಾಟಗಾರರ ಶ್ರಮವನ್ನು ಇಂದಿನ ಯುವಕರು ಅರಿತುಕೊಳ್ಳಬೇಕು ಎಂದು ಹೇಳಿದರು. ಪಿಡಿಒ ಕೆ ವೆಂಕಟಾಚಲಪತಿ, ಭಾರತ ಸ್ವಾತಂತ್ರ್ಯ ಗಳಿಸಿದ್ದರೂ ನಾವಿನ್ನೂ ಸಂಪೂರ್ಣ ಸ್ವತಂತ್ರರಾಗಿಲ್ಲ. ಈ ದೇಶದ ಪ್ರತಿಯೊಂದು ಮಗುವಿಗೆ ಕಡ್ಡಾಯವಾಗಿ ಶಿಕ್ಷಣ, 3 ಹೊತ್ತಿನ ಊಟ ಹಾಗೂ ದುಡಿಯಲು ಗೌರವಯುತ ಕೆಲಸ ದೊರೆತಾಗ ಮಾತ್ರ ನಾವು ಸಂಪೂರ್ಣ ಸ್ವತಂತ್ರ ಸಾಧಿಸಿದಂತಾಗುತ್ತದೆ ಎಂದರು. ನಂತರ RI ಈಶ್ವರ್ ಮಾತನಾಡಿ, ಭಾರತ ಸ್ವಾತಂತ್ರ್ಯಕ್ಕಾಗಿ ಲಕ್ಷಾಂತರ ಮಂದಿ ದೇಶಭಕ್ತರು, ಹೋರಾಟಗಾರರು, ನಾಗರಿಕರು ತಮ್ಮ ಪ್ರಾಣ ತ್ಯಾಗ, ಬಲಿದಾನಗೈದಿದ್ದಾರೆ. ಪೂರ್ವಜರಲ್ಲಿದ್ದ ಸ್ವದೇಶಾಭಿಮಾನದ ಕಿಚ್ಚು ಹಾಗೂ ಶ್ರದ್ಧೆಯ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರಕಿದ್ದು, ಅದನ್ನು ಮುಂದಿನ ಪೀಳಿಗೆಗೂ ತಿಳಿಸಿಕೊಡುವ ಪ್ರಯತ್ನ ನಮ್ಮಿಂದ ನಡೆಯಬೇಕಿದೆ ಎಂದು ಹೇಳಿದರು. ಸಿಪಿಐ ಜನಾರ್ದನ್ ಮಾತನಾಡಿ, ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದ ನಮ್ಮನ್ನು ಸ್ವಾತಂತ್ರ್ಯಗೊಳಿಸಿದ ಎಲ್ಲರನ್ನೂ ನೆನಪಿಸಿಕೊಳ್ಳಬೇಕಾದದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಎಂದರು. ದಲಿತ ಮುಖಂಡ ಕಡ್ಡಿಲು ವೆಂಕಟರಮಣ ಮಾತನಾಡಿ, ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಾವೆಲ್ಲರೂ ಸ್ಮರಿಸಬೇಕು. ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದ ನಮ್ಮನ್ನು ಸ್ವಾತಂತ್ರ್ಯಗೊಳಿಸಿದ ಎಲ್ಲರನ್ನೂ ನೆನಪಿಸಿಕೊಳ್ಳಬೇಕಾದದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಎಂದರು. ಚೇಳೂರು ಪಟ್ಟಣದ ಗ್ರಾಮ ಪಂಚಾಯಿತಿ ಸೇರಿದಂತೆ ಜಾಮಿಯಾ ಮಸೀದಿ ಮುಂದೆ ಮೆಕ್ಯಾನಿಕ್ ಮುಜಾಹಿದ್ ಸೇರಿದಂತೆ ವಿವಿಧ ಶಾಲೆಗಳಲ್ಲಿ ಹಾಗೂ KPS ಶಾಲಾ ಮೈದಾನದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದ ಧ್ವಜಾರೋಹಣ ನೆರವೇರಿಸಿದರು. ವಿದ್ಯಾರ್ಥಿಗಳಿಂದ ರಾಷ್ಟ್ರಗೀತೆ ವಂದೇ ಮಾತರಂ ಹಾಡುವ ಮೂಲಕ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಲಾಯಿತು. ಇದೇ ವೇಳೆ ಚೇಳೂರು ಜಾಮಿಯಾ ಮಸೀದಿಯ ಮುಸ್ಲಿಂ ಬಾಂಧವರು ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಕೊಡುಗೆಯಾಗಿ ನೀಡಿದರು. ಇದಕ್ಕೆ ನೂತನ ತಹಶೀಲ್ದಾರ್ ಶ್ರೀನಿವಾಸಲು ನಾಯ್ಡು ಹಾಗೂ RI ಈಶ್ವರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹಬ್ಬ ಆಚರಣಾ ಸಮಿತಿಯ ವತಿಯಿಂದ SSLCಯಲ್ಲಿ ಉನ್ನತ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಗೌರವಧನ ನೀಡಲಾಯಿತು. ನಿವೃತ್ತ ಸೈನಿಕರಾದ ಮದಸೂದ್ ಅಹಮದ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೌಸ್ತರ್, ಉಪಾಧ್ಯಕ್ಷರು ಪೇಂಟ್ ರಾಮು, RI ಈಶ್ವರ್, ಸುರೇಂದ್ರ, GV ಕಡ್ಡಿಲು, ವೆಂಕಟರಮಣ, PDO ಕೆ ವೆಂಕಟಾಚಲಪತಿ, KJ ವೆಂಕಟರಮಣಪ್ಪ, ನಯಾಜ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ವರದಿ ರಾಮಾಂಜನೇಯ ಎಸ್. ಚಪ್ಪಲಿ ಹುಡುಗ ವಿದ್ಯಾರ್ಥಿಗಳು ಸಹಿಸ್ಕೊಂಡು ಮೊಹಮ್ಮದ್ ಸೈದ್ ಮಲಿಕಾತ್ ಪರಿಗಮವ ವಿದ್ಯಾರ್ಥಿ 599 ಅಂಕಗಳನ್ನು ಗಳಿಸಿದ್ದಾರೆ. PCMB ಗ್ರೇಟ್ ಸರ್, ವೆರಿ ಗುಡ್. ಇಲ್ಲಿಂದ ಹೆಚ್ಚಿನವರು ಸರ್ಕಾರಿ ಪದವಿ ಪೂರ್ವಕರು ಇದು ಮೋಸ ಇದೆ. ಎಲ್ಲರಿಗೂ ಚಪ್ಪಲಿ ಹೊಡಬೇಕು, ಎಲ್ಲ ಮಕ್ಕಳು ಒಂದು ದೋಸೆ ಆಯಿತು. ವಾಣಿ 534. ಸ್ವತಂತ್ರ ದಿನಾಚರಣೆ ಯಾರು ಆಚರಣೆ ಮಾಡಬೇಕು? ಯಾರು? ಮತ್ತೆ ಕೈ ಎತ್ತಿ. ಮತ್ತೆ ನಾವೆಲ್ಲ ಆಚರಣೆ ಮಾಡ್ತೀವಿ. ಇದಕ್ಕಿಂತ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಆಚರಣೆ ಮಾಡ್ತೀವಿ ಅಂತ ಹೇಳ್ತೀರಾ? ಹೇಳ್ಬೇಕೆಲ್ಲ ಹೇಳ್ಬಿಟ್ಟಂಗೆ. ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡುತ್ತೇವೆ. ಜೈ ಹಿಂದ್. ಯಾಕೆ ಅಂತ ಹೇಳಿದ್ರೆ ಇದೊಂದು ಹೊಸ ತಾಲೂಕು. ಹೊಸ ತಾಲೂಕಲ್ಲಿ
ಸ್ವಲ್ಪ ಕುಂದುಕೊರತೆಗಳಿರುತ್ತವೆ. ಈಗ ಆಲ್ರೆಡಿ ನಡ್ಕೊಂಡು ಹೋಗ್ತಾ ಇರೋದನ್ನು ಯಾರು ಬೇಕಾದರೂ ಮಾಡ್ಬೋದು. ತಿರ್ಗಾ ಮಾತಾಡಬಾರ್ದಪ್ಪ ಮಕ್ಕಳು, ಒಂದು 2 ನಿಮಿಷ. ಈಗ ತಹಶೀಲ್ದಾರ್ ಸಾಹೇಬರು ನೇತೃತ್ವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ. ಮಹಾತ್ಮ ಗಾಂಧಿ ಅವರ ನಾಯಕತ್ವದಲ್ಲಿ ಬಹಳ ಚೆಲುವಲ್ಲಿ ಬಹಳ ಗಟ್ಟಿಯಾಗಿ ಕಟ್ಟಿದ್ದಾರೆ. ಆದರೆ ಈ ದೇಶದಲ್ಲಿ ಬದುಕು ಬಾಳುವ ಹಕ್ಕು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಏನು ಮನುಷ್ಯನು ಯಾವ ಥರ ಬದುಕಬೇಕು, ಬಾಳಬೇಕು, ಉದ್ಯೋಗ, ಅವರು ಪರಿಸ್ಥಿತಿ, ವಿದ್ಯಾಭ್ಯಾಸ, ಅವರು ಹೆಂಗೆ ಬದುಕಬೇಕಂತ ಸಂವಿಧಾನದಲ್ಲಿ ಬಹಳ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಯಾಕಂದರೆ ಆಚರಣಾ ಸಮಿತಿ ಚೇಳೂರು ತಾಲೂಕು ವತಿಯಿಂದ ನಾವು ಚಪ್ಪಾಳೆಯೊಂದಿಗೆ ಶ್ರೀಕರನ್ನ ನಾವು ಇವತ್ತು ಸನ್ಮಾನಿಸಕ್ಕಾಗಿ ಅವರು ಹೋರಾಟ ಮಾಡಿ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಜಯಶೀಲರಾಗಿರ್ತಕ್ಕಂತಹ ನಮ್ಮ ಭಾರತ ದೇಶದಲ್ಲಿ ಅವರು ಸಹ ಒಬ್ಬರಾಗಿದ್ದಾರೆ. ಶ್ರೀಯುತ ವಾಜಪೇಯಿ ಅವರ ಕಾರ್ಗಿಲ್ ಯುದ್ಧದಲ್ಲಿ ಅನೇಕರು ಸಾವನ್ನಪ್ಪಿದ್ದಾರೆ. ಅನೀಫ್ ಅಂತಕ್ಕಂಥವರು ಸಹ ಸಾವನ್ನಪ್ಪಿದ್ದಾರೆ. ಶ್ರೀಯುತರನ್ನು ನಾವು ಇವತ್ತು ಸನ್ಮಾನ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಶ್ರೀಯುತರನ್ನು ಸನ್ಮಾನ ಮಾಡ್ತಾ ಇದ್ದೀವಿ. ನಾವು ಶ್ರೀಯುತರಿಗೆ ದೇವರ ಐರಾರೋಗ್ಯ